ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ 20ನೇ ಅಧ್ಯಾಯ ರಾಷ್ಟ್ರೀಯ ಚಿಹ್ನೆಗಳು ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ರಾಷ್ಟ್ರೀಯ ಚಿಹ್ನೆಗಳು. ರಾಷ್ಟ್ರೀಯ ಚಿಹ್ನೆಗಳು ಸಾಮಾನ್ಯವಾಗಿ ಒಂದು ದೇಶವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷತೆಗಳನ್ನು ಪ್ರತಿಬಿಂಬಿಸುವ ಕೆಲವು ಚಿಹ್ನೆಗಳನ್ನು ಬಳಕೆ ಮಾಡುತ್ತದೆ. ಅವುಗಳನ್ನು ರಾಷ್ಟ್ರೀಯ ಚಿಹ್ನೆಗಳೆಂದು ಕರೆಯುತ್ತೇವೆ. ಅವುಗಳೆಂದರೆ ರಾಷ್ಟ್ರೀಯ ಧ್ವಜ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ ಮತ್ತು ರಾಷ್ಟ್ರೀಯ ಹೂವು. ಇವು ಪ್ರಮುಖವಾಗಿ ರಾಷ್ಟ್ರೀಯ ಚಿಹ್ನೆಗಳಾಗಿವೆ. ರಾಷ್ಟ್ರಧ್ವಜ. ಭಾರತದ ಪ್ರಜೆಗಳೆಲ್ಲರಿಗೂ ಈ ಒಂದು ರಾಷ್ಟ್ರಧ್ವಜದ ಒಂದು ಅವೇರ್ನೆಸ್ ಅಥವಾ ಜಾಗೃತಿ ಇರಬೇಕಾದದ್ದು ಪ್ರಮುಖವಾಗಿದೆ. ಏನಪ್ಪ ಅಂತಂದರೆ, ಧ್ವಜವು ಒಂದು ರಾಷ್ಟ್ರದ ಲಾಂಛನ. ರಾಷ್ಟ್ರಧ್ವಜವು ಸ್ವಾತಂತ್ರ್ಯ, ದೇಶಪ್ರೇಮ, ಒಗ್ಗಟ್ಟು ಮತ್ತು ನಿಷ್ಠೆಯ ಪ್ರತೀಕವಾಗಿದೆ. ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ ವರ್ಣನೆ ನಮ್ಮದು 3 ಬಣ್ಣಗಳಿಂದ ಕೂಡಿದ ಧ್ವಜವಾಗಿದೆ. ಮೇಲೆ ಕಡು ಕೇಸರಿ, ಮಧ್ಯದಲ್ಲಿ ಬಿಳಿ ಮತ್ತು ಕೆಳಗೆ ಕಡು ಹಸಿರು ಬಣ್ಣಗಳಿಂದ ಕೂಡಿದೆ. ಬಿಳಿ ಬಣ್ಣದ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ. ಈ ಒಂದು ಚಕ್ರದಲ್ಲಿ 24 ಅರಗಳಿವೆ, ಅಂದರೆ ಗೆರೆಗಳಿವೆ. ಚಕ್ರದ ವ್ಯಾಸ ಬಿಳಿ ಪಟ್ಟಿಯ ಅಗಲದಷ್ಟೇ ಇದೆ. ಧ್ವಜವು ಆಯತಾಕಾರವಾಗಿದೆ. ಅದರ ಉದ್ದಗಲಗಳ ಅನುಪಾತ 3:2 ಆಗಿದೆ. ಇಲ್ಲಿ TET ಎಕ್ಸಾಮ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಧ್ವಜದ ಆಯತವೆಷ್ಟು, ಅನುಪಾತವೆಷ್ಟು ಅಂತ ಕೇಳಿ 3:2 ಅಂತ ಹೇಳ್ಬೇಕು ನಾವು. ನಂತರ 3 ಬಣ್ಣಗಳ ಪಟ್ಟಿಗಳು ಸಮ ಪ್ರಮಾಣದಲ್ಲಿರುತ್ತವೆ. ಧ್ವಜದ ಬಟ್ಟೆಯು ಹತ್ತಿ ಮತ್ತು ರೇಷ್ಮೆದ್ದಾಗಿರಬೇಕು. ಜೊತೆಗೆ ಅದು ಅದರ ದಾರ ಕೈಯಿಂದಲೇ ಮಾಡಿದ್ದಾಗಿರಬೇಕು. ಇದು ನಮ್ಮ ರಾಷ್ಟ್ರಧ್ವಜದ ಪ್ರಮುಖ ವಿಶೇಷತೆಯಾಗಿದೆ. ರಾಷ್ಟ್ರಧ್ವಜದ ವಿಶೇಷತೆ: ಕೇಸರಿ ಬಣ್ಣವು ನಿಸ್ವಾರ್ಥ ಹಾಗೂ ತ್ಯಾಗವನ್ನು ಸೂಚಿಸಿದರೆ, ಬಿಳಿ ಬಣ್ಣವು ಸತ್ಯ, ಶಾಂತಿ, ಪರಿಶುದ್ಧತೆಯ ಪ್ರತೀಕವಾಗಿದೆ. ಹಸಿರು ಸಸ್ಯಶ್ಯಾಮಲೆಯಾದ ಭೂಮಿಯ ಸಂಕೇತ, ಕೃಷಿ, ಕೈಗಾರಿಕೆಗಳ ಸಮೃದ್ಧಿಯ ಗುರುತಾಗಿದೆ. ಚಕ್ರವು ಸಾರನಾಥದ ಅಶೋಕ ಸ್ತಂಭದಲ್ಲಿರುವ ಚಕ್ರದ ಪ್ರತಿರೂಪವಾಗಿದೆ. ಅಶೋಕ ಚಕ್ರವು ಧರ್ಮಚಕ್ರವಾಗಿದೆ, ಅಲ್ಲದೆ ಅದು ನಿರಂತರ ಚಲನೆಯ ಪ್ರತೀಕವೂ ಹೌದು. ರಾಷ್ಟ್ರಧ್ವಜ ಸಂಹಿತೆ ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಗಳು ಇವೆ. ಅದರಂತೆ ನಾವು ನಡೆದುಕೊಳ್ಳಬೇಕು. ರಾಷ್ಟ್ರಧ್ವಜ ಕೊಳೆಯಾಗಿರಬಾರದು, ಹರಿದಿರಬಾರದು. ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣದ ಮೇಲೆ ಬರುವಂತೆಯೇ ಹಾರಿಸಬೇಕು. ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನು ಹಾರಿಸಬಾರದು. ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು. ಯಾವಾಗಲೂ ಸೂರ್ಯ ಉದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಮತ್ತು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು. ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ಧ್ವಜವನ್ನು ಅರ್ಧ ಎತ್ತರಕ್ಕೆ ಏರಿಸಿ ಹಾರಿಸಲಾಗುತ್ತದೆ. ಧ್ವಜವನ್ನು ಬಲಗೈಯಲ್ಲಿ ಹಿಡಿದು ನಡೆಯಬೇಕು. ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು. ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರದು. ಈ ರಾಷ್ಟ್ರಧ್ವಜ ಸಂಹಿತೆ ಇದೊಂದು ಪ್ರಮುಖವಾಗಿ GPS ಸ್ಟಾರ್ ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಹೆಚ್ಚು. ರಾಷ್ಟ್ರಧ್ವಜದ ಸಂಹಿತೆಯನ್ನು ಬರೆಯಿರಿ ಅಂತ ಕೇಳಬಹುದು. ಆ ಕೇಳಿದಾಗ ಈ ರೀತಿ ಪಾಯಿಂಟ್ ಆಗಿ ಬರೆದ್ರೆ ಉತ್ತಮವಾದ ಅಂಕಗಳನ್ನು ನಾವು ಪಡೆದುಕೊಳ್ಳಬಹುದು. ನಮ್ಮ ರಾಷ್ಟ್ರ ಲಾಂಛನ: ಸಾರನಾಥದ ಅಶೋಕನ ಶಿಲಾಸ್ತಂಭದ ಬೋದಿಗೆಯು ಅದರ ಮೇಲ್ಭಾಗದ ರೂಪಾಂತರವಾಗಿದೆ. ಬೋದಿಗೆಯಲ್ಲಿ ಸಿಂಹಗಳಿರುವುದು ಇದನ್ನು ಸಿಂಹ ಬೋದಿಗೆ ಎಂದು ಕರೆಯುತ್ತೇವೆ. ಸಾರನಾಥದ ಸಿಂಹ ಬೋದಿಗೆಯು ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆಯಾಗಿದೆ. ಮೂಲ ಶಿಲ್ಪಾಕೃತಿಯಲ್ಲಿ 4 ಸಿಂಹಗಳು 4 ದಿಕ್ಕುಗಳಿಗೆ ಮುಖ ಮಾಡಿ ಒಂದಕ್ಕೊಂದು ಬೆನ್ನು ಮಾಡಿ ಪೀಠವೊಂದರ ಮೇಲೆ ನಿಂತಿವೆ. ಪೀಠವು ಗುಂಡಾಗಿದೆ. ಅದರ 4 ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಆನೆ, ಗೂಳಿ, ಕುದುರೆ, ಸಿಂಹಗಳ ಚಿತ್ರಣವಿದೆ. ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತೇವೆ. ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿಯು ನಡುವೆ ಇದೇ ಚಕ್ರದ ಚಿಹ್ನೆಯು ಕಂಡುಬರುತ್ತದೆ. ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು. ಚಿತ್ರದಲ್ಲಿ 3 ಸಿಂಹಗಳು ಮಾತ್ರ ಕಾಣಿಸುತ್ತವೆ. ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ, ಸತ್ಯವೊಂದೇ ಗೆಲ್ಲುತ್ತದೆ ಎಂಬ ಮುಂಡಕ ಉಪನಿಷತ್ತಿನ ವಾಕ್ಯವಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸಿಂಹ ಬೋದಿಗೆಯಲ್ಲಿ ಅದರ ಕೆಳಗೆ ಯಾವ ಯಾವ ಪ್ರಾಣಿಗಳ ಚಿತ್ರಗಳು ಕಂಡು ಬರುತ್ತವೆ ಅಂತ ಕೇಳ್ತಾರೆ. ನಾವು
ಆನೆ, ಗೂಳಿ, ಕುದುರೆ, ಸಿಂಹ ಇದನ್ನು ನೆನಪಿಟ್ಕೊಳ್ಬೇಕು. ಅದ್ರ ಜೊತೆ ಭಾರತ ಸರ್ಕಾರ ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸಿತು ಅಂತಲೂ ಕೇಳಬಹುದು. ನಂತರ ಸತ್ಯಮೇವ ಜಯತೆ, ಸತ್ಯ ಒಂದೇ ಗೆಲ್ಲುತ್ತದೆ, ಇದು ಯಾವ ಉಪನಿಷತ್ತಿನ ನಲ್ಲಿ ಈ ಒಂದು ವಾಕ್ಯವನ್ನು ಈ ಸಿಂಹಪದಿಯಲ್ಲಿ ಬರೆಯಲಾಗಿದೆ ಅಂತ ಕೇಳಬಹುದು. ನಂತರ ಯಾವ ಲಿಪಿಯಲ್ಲಿದೆ ಅಂತಲೂ ಕೇಳಬಹುದು. ಈ ರೀತಿ ಈ ಒಂದು ಎಕ್ಸಾಮ್ಸ್ನ ಪರ್ಪಸ್ಸಿಂದಾಗಿ ದೃಷ್ಟಿಯಿಂದ ಈ ಒಂದು ನಮ್ಮ ರಾಷ್ಟ್ರ ಲಾಂಛನದ ಕುರಿತಾಗಿ ಆ ಒಂದು ದೇವನಾಗರಿ ಲಿಪಿ ಐತಲ್ಲ ಅದು, ಆನಂತರ ಸತ್ಯಮೇವ ಜಯತೆ, ಮುಂಡಕ ಉಪನಿಷತ್ತು ಅಂಗೀಕಾರ ಮಾಡಿದ್ದು, ಅಂದರೆ ಸಿಂಹಬೋಧಿಯಲ್ಲಿನ ಯಾವ ಯಾವ ಪ್ರಾಣಿಗಳು ಕಂಡು ಬರುತ್ತವೆ, ಇವು ಪ್ರಮುಖವಾಗಿವೆ. ಅದನ್ನು ಗಮನಿಸುವುದು ಸೂಕ್ತವಾಗಿದೆ. ರಾಷ್ಟ್ರಗೀತೆ ಜನಗಣ ಮನ ಭಾರತದ ರಾಷ್ಟ್ರಗೀತೆ. ಇದನ್ನು ರವೀಂದ್ರನಾಥ ಟ್ಯಾಗೋರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ಈ ದೀರ್ಘಗೀತೆಯ 5 ವೃತ್ತಾಂತಗಳಲ್ಲಿ ಮೊದಲ ವೃತ್ತವನ್ನು ಮಾತ್ರ ರಾಷ್ಟ್ರಗೀತೆ ಎಂದು ಸಂವಿಧಾನ ಸಭೆಯು 24 ಜನವರಿ 1950ರಂದು ಅಂಗೀಕರಿಸಿತು. ಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ 52 ಸೆಕೆಂಡುಗಳು. ಕೆಲವು ಸಂದರ್ಭಗಳಲ್ಲಿ ಸಂಕ್ಷಿಪ್ತವಾಗಿ ಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಲಾಗುವುದು. ಇದಕ್ಕೆ ಸುಮಾರು 20 ಸೆಕೆಂಡುಗಳು ಬೇಕಾಗುತ್ತದೆ. ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಜನ ಗೌರವ ಸೂಚಿಸುವುದಿರುವುದರಿಂದ, ಅಂದರೆ ರಾಷ್ಟ್ರಗೀತೆಗೆ ಯಾರು ಗೌರವ ಸೂಚಿಸುವುದಿರುವುದಿಲ್ಲವೋ ಅದರ ಆಳ್ವಿಕೆಗೆ ಅಡ್ಡಿಪಡಿಸುವವರು ಅದು ಶಾಸನದ ಪ್ರಕಾರ, ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದೆ. ಅದೊಂದು ಶಿಕ್ಷೆಗೆ ಗುರಿಯಾಗ್ತಕ್ಕಂಥ ಪ್ರಕರಣವಾಗಿದೆ. ಆದ್ದರಿಂದ ರಾಷ್ಟ್ರಗೀತೆಗೆ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ರಾಷ್ಟ್ರಗೀತೆಯನ್ನು ಹಾಡುವಾಗ ಶಿಸ್ತಿನಿಂದ ನೇರವಾಗಿ ನಿಲ್ಲಬೇಕು. ಉಚ್ಚಾರದಲ್ಲಿ ತಪ್ಪಿಲ್ಲದಂತೆ ಹಾಡಬೇಕು. ಇದು ಪ್ರಮುಖವಾಗಿ ರಾಷ್ಟ್ರಗೀತೆ. ಈ ರಾಷ್ಟ್ರಗೀತೆ ಸಂಬಂಧಪಟ್ಟಂತೆ ಯಾರು ರಚಿಸಿದರು? ರವೀಂದ್ರನಾಥ್ ಟ್ಯಾಗೋರು 1911ರಲ್ಲಿ. ಆನಂತರ ಯಾವ ಭಾಷೆಯಲ್ಲಿತ್ತು? ಬಂಗಾಳಿ. ಎಷ್ಟು ವೃತ್ತಾಂತಗಳಿದ್ದು? ಮೊದಲ ವೃತ್ತವನ್ನು ಆಯ್ಕೆ ಮಾಡಿಕೊಂಡತೆ. ಯಾವಾಗ ಈ ಒಂದು ರಾಷ್ಟ್ರಗೀತೆಯನ್ನು ಅಂಗೀಕರಿಸಿದರು? ಈ ಒಂದು ಅಂಶಗಳ ಮೇಲೆ ನೀವು ಗಮನ ಹರಿಸುವುದು ಸೂಕ್ತವಾಗಿದೆ. ರಾಷ್ಟ್ರೀಯ ಹಾಡು. ಇಲ್ಲಿ ರಾಷ್ಟ್ರಗೀತೆ ಬೇರೆ, ರಾಷ್ಟ್ರೀಯ ಹಾಡು ಬೇರೆ. ನ್ಯಾಷನಲ್ ಆ್ಯಂಥಮ್ ಅಂತೇಳಿ ನಾವು ಕರಿತೀವಲ್ಲ, ಹಾಗಾಗಿ ಸಂವಿಧಾನದಲ್ಲಿ ರಾಷ್ಟ್ರಗೀತೆಗೆ ಸಮಾನ ಸ್ಥಾನಮಾನವಾದ ಪಡೆದಿರುವ ವಂದೇ ಮಾತರಂ ರಾಷ್ಟ್ರಸ್ತವ ಎಂದು ಅದನ್ನು ನಾವು ಕರಿತೀವಿ. ಸಮಾರಂಭಗಳಲ್ಲಿ ವಂದೇ ಮಾತರಂ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯಾಗಿಯೂ ಜನಗಣ ಮನ ಕೊನೆಯಲ್ಲಿ ಮಂಗಳ ಗೀತೆಯಾಗಿಯೂ ಹಾಡಲಾಗುತ್ತದೆ. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಖ್ಯಾತ ಸಾಹಿತಿ ಬಂಕಿಂ ಚಂದ್ರ ಚಟರ್ಜಿ. ಅವರು ಆನಂದಮಠ ಕಾದಂಬರಿಯಲ್ಲಿ ಈ ಗೀತೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರಗೀತೆಯ ಸ್ಥಾನಮಾನ ಪಡೆದುಕೊಂಡಿತು. ಇದು ಭರತಖಂಡದ ಚೆಲುವನ್ನು, ತಾಯ್ನಾಡು ಪ್ರೇಮವನ್ನು ವರ್ಣಿಸುತ್ತದೆ. ಲಕ್ಷಾಂತರ ಜನರಲ್ಲಿ ದೇಶಭಕ್ತಿಯನ್ನು ಈ ಗೀತೆ ಉದ್ದೀಪನಗೊಳಿಸಿತು. ಸಂವಿಧಾನದಲ್ಲಿ ಇದನ್ನು ರಾಷ್ಟ್ರಸ್ತವವಾಗಿ ಅಂಗೀಕರಿಸಲಾಗಿದೆ. ನಮ್ಮ ರಾಷ್ಟ್ರೀಯ ಹಾಡು ಯಾವುದೊಂದೇ ವಂದೇ ಮಾತರಂ ಅಂತೇಳಿ ನಾವು ಕರಿಬೇಕು. ರಾಷ್ಟ್ರಗೀತೆ ಅಂದಾಗ ಜನಗಣಮನ ಅಂತೇಳಿ ಹೇಳುವುದು. ರಾಷ್ಟ್ರೀಯ ಪ್ರಾಣಿ, ಪಕ್ಷಿ ಮತ್ತು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ನೋಡಲು ಅದು ಆಕರ್ಷಕ, ಅದರ ಮೈಕಟ್ಟು ಬಲಿಷ್ಠವಾಗಿದೆ. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ಕೆಂಪು ಮತ್ತು ಹಳದಿ ಮಿಶ್ರ ಬಣ್ಣದ ರೆಕ್ಕೆಯನ್ನು ಹೊಂದಿದ್ದು ತಲೆಯ ಮೇಲೆ ತುರಾಯಿಯಂತಿರುವ ಗರಿಯುಳ್ಳ ನವಿಲು ನೋಡಲು ಒಂದು ಮನೋಹರವಾಗಿದೆ. ಭಾರತೀಯ ಪರಂಪರೆಯಲ್ಲಿ ಮಹತ್ವವೆನಿಸಿದ ತಾವರೆ ನಮ್ಮ ರಾಷ್ಟ್ರೀಯ ಹೂವಾಗಿದೆ. ರಾಷ್ಟ್ರೀಯ ಪಂಚಾಂಗ. ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಏಕರೂಪದ ಪಂಚಾಂಗ ಇರಬೇಕೆಂದು ಭಾರತ ಸರ್ಕಾರ 1957 ಮಾರ್ಚ್ 22ರಲ್ಲಿ ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತಂದಿತು. ರಾಷ್ಟ್ರೀಯ ಪಂಚಾಂಗವು ಶಕವರ್ಷವನ್ನು ಅಳವಡಿಸಿಕೊಂಡಿದೆ. ಶಕವರ್ಷವು ಕ್ರೈಸ್ತ ವರ್ಷಕ್ಕಿಂತ 78 ವರ್ಷಗಳ ಆನಂತರ ಪ್ರಾರಂಭವಾಗುತ್ತದೆ. ರಾಷ್ಟ್ರೀಯ ಪಂಚಾಂಗದಲ್ಲಿ ವರ್ಷದ ಮೊದಲ ತಿಂಗಳು ಚೈತ್ರ ಮಾಸ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಮಾರ್ಚ್ 22ರಂದು, ಅಧಿಕ ವರ್ಷದಲ್ಲಿ ಅದು ಮಾರ್ಚ್ 21ರಂದು ಆಗುತ್ತದೆ. ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗದ ದಿನಾಂಕ ಮತ್ತು ಕ್ರಿಸ್ತಶಕದ ದಿನಾಂಕಗಳ ಎರಡನ್ನೂ ತನ್ನ ಪತ್ರ ವ್ಯವಹಾರ ಮತ್ತು ದಾಖಲೆಗಳಲ್ಲಿ ಬಳಕೆ ಮಾಡುತ್ತದೆ. ರಾಷ್ಟ್ರೀಯ ಹಬ್ಬಗಳು. ದೇಶದ ಎಲ್ಲ ಕಡೆಯಲ್ಲೂ ಸಾರ್ವತ್ರಿಕವಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳೆಂದು ಕರೆಯುತ್ತೇವೆ. ಗಣರಾಜ್ಯ ದಿನಾಚರಣೆ. 1950 ಜನವರಿ 26ರಂದು ಗಣರಾಜ್ಯದ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಕಾರಣ ಸಂವಿಧಾನ ಜಾರಿಗೆ ಬಂದಿದ್ದು. ಅದರ ನೆನಪಿಗೆ ಪ್ರತಿ ವರ್ಷ ಜನವರಿ 26ರಂದು ಭಾರತದ ರಾಷ್ಟ್ರದಾದ್ಯಂತ ಗಣರಾಜ್ಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ. ಪ್ರತಿ ವರ್ಷ ಆಗಸ್ಟ್ 15ರಂದು ನಮ್ಮ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯುತ್ತದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ವಿಶೇಷ ಸಮಾರಂಭ
ಏರ್ಪಾಡು ಮಾಡಲಾಗಿರುತ್ತದೆ. ಸ್ವಾತಂತ್ರ್ಯ ಘೋಷಣೆ ಮಾಡಿದಾಗ ಭಾರತದ ತ್ರಿವರ್ಣ ಧ್ವಜ ಹಾರಿದ್ದು ಇಲ್ಲೇ. ಪ್ರತಿ ವರ್ಷ ಆಗಸ್ಟ್ 15ರಂದು ಬೆಳಿಗ್ಗೆ ದೇಶದ ಪ್ರಧಾನಮಂತ್ರಿ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡುತ್ತಾರೆ. ಗಾಂಧಿ ಜಯಂತಿ ಇಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಮಹಾತ್ಮ ಎಂದು ಜಗತ್ತಿನಲ್ಲೇ ಪ್ರಖ್ಯಾತರಾಗಿದ್ದರು. ಅವರ ನಾಯಕತ್ವದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಹೊಸ ಶಕ್ತಿಯನ್ನು ಕೂಡ ಪಡೆದುಕೊಂಡಿತು. ಇವರ ನೆನಪಿಗೆ ಗಾಂಧಿ ಹುಟ್ಟಿದ ಅಕ್ಟೋಬರ್ 2ರಂದು ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ ಮಾಡಲಾಗುತ್ತದೆ. ಇವರೊಂದಿಗೆ ಅದೇ ದಿನ ಜನಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಅಂದೇ ಆಚರಣೆ ಮಾಡಲಾಗುತ್ತದೆ. ದಿನಾಚರಣೆಗಳು: ಅಂಬೇಡ್ಕರ್ ಜಯಂತಿ. ಸ್ವತಂತ್ರ ಭಾರತದ ಸಂವಿಧಾನವನ್ನು ಅತ್ಯಂತ ಸಮರ್ಪಕವಾಗಿ ರಚಿಸಿದ ಹಾಗೂ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ 14ನ್ನು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ಎಂದು ಆಚರಣೆ ಮಾಡುವರು. ಶಿಕ್ಷಕರ ದಿನಾಚರಣೆ: ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ಪ್ರಮುಖ ತತ್ವಜ್ಞಾನಿಗಳು, ಶಿಕ್ಷಕರು ಮತ್ತು ತಜ್ಞರು ಆಗಿದ್ದು, ಅವರ ಒಂದು ಜನ್ಮ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುವರು. ಮಕ್ಕಳ ದಿನಾಚರಣೆ: ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನವೆಂಬರ್ 14ನ್ನು ಮಕ್ಕಳ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ನೆಹರು ನಿಸರ್ಗ ಪ್ರಿಯರಾಗಿದ್ದು, ಕೆಂಗುಲಾಬಿ ಅವರ ಪ್ರೀತಿಯ ಪ್ರಮುಖ ಹೂವಾಗಿತ್ತು. ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯ ಯುವ ದಿನಾಚರಣೆ: ಸ್ವಾಮಿ ವಿವೇಕಾನಂದರು 1863ರಿಂದ 1902ರವರೆಗೆ ಆ ಒಂದು ಅವಧಿಯಲ್ಲಿ ಜೀವಿಸಿದರು. ಯುವ ಪೀಳಿಗೆಗಳಿಗೆ ಅದಮ್ಯ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಸೆಯತ್ತ ಕೊಂಡೊಯ್ದರು. ರಾಮಕೃಷ್ಣ ಮಿಷನ್ ಎಂಬ ಒಂದು ಆಶ್ರಮವನ್ನು ಕೂಡ ಇವರು ಸ್ಥಾಪಿಸಿದರು. ಅವರ ಜನ್ಮದಿನವನ್ನು ಯುವಜನೋತ್ಸವ ಅಥವಾ ಯುವಜನ ದಿನ ಎಂದೇಳಿ ಕೂಡ ನಾವು ಜನವರಿ 12ರಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯೋತ್ಸವ: ಇಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಬಾಂಬೆ, ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಮತ್ತು ಕೊಡಗು ಪ್ರಾಂತ್ಯವನ್ನು ಮೈಸೂರು ಪ್ರಾಂತ್ಯದ ಜೊತೆಗೆ ಒಟ್ಟುಗೂಡಿಸಿ 1956 ನವೆಂಬರ್ 1ರಂದು ಕನ್ನಡ ರಾಜ್ಯವನ್ನು ನಿರ್ಮಾಣ ಮಾಡಲಾಯಿತು. ಇದನ್ನು ಮೈಸೂರು ರಾಜ್ಯವೆಂದು ಅಂದು ಕರೆಯಲಾಯಿತು. ಇದರ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಣೆ ಮಾಡುವರು. 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸರು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರು ನಾಮಕರಣ ಮಾಡಿದರು. ಅಂದಿನಿಂದ ಕರ್ನಾಟಕ ರಾಜ್ಯ ಎಂದೇಳಿ ಕರೆಯಲಾಯಿತು. ಇದು ಪ್ರಮುಖವಾಗಿ ರಾಷ್ಟ್ರೀಯ ಚಿಹ್ನೆಗಳು ಎಂಬ ಪಾಠದಲ್ಲಿ ನಾವು ರಾಷ್ಟ್ರೀಯ ಚಿಹ್ನೆಗಳು, ದಿನಾಚರಣೆಗಳು, ಆನಂತರ ರಾಷ್ಟ್ರೀಯ ಹಬ್ಬಗಳು ಈ ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡೆವು.